ಪಿ ಎಮ್ ಆಗಿ ರಾಹುಲ್ ಗಾಂಧಿ ಫಸ್ಟ್ ಆಫ್ ಆಲ್ ನಾನು ಅದನ್ನ ಒಪ್ಪಲ್ಲ. ಇಂದಿರಾ ಗಾಂಧಿ ಮೊಮ್ಮಗ ಇರ್ಬೋದು, ಬಟ್ ಹಾಗಂತೇಳಿ ಇಂದಿರಾ ಗಾಂಧಿ ತೊಗೊಂಡಿರೋ ಡಿಸಿಷನ್ಸ್ ಅವ್ರು ತೊಗೊಳಕ್ ಬರಲ್ಲ. ಜನಗಳ ಹತ್ರ ಹೋಗ್ಬಿಟ್ಟು ಇತ್ಲಾಗಿಂದ ಹಾಲು ಹಾಕಿದ್ರೆ ಅತ್ಲಾಗಿಂದ ಬಂಗಾರ ಬರುತ್ತೆ ಅನ್ನೋದು ಮೋದಿ ಅವರು ತೊಗೊಂಡಿರೋ ಡಿಸಿಷನ್ ತುಂಬ ಕರೆಕ್ಟಾಗಿದೆ. ಸೊ ಬಟ್ ಏನು ಅಂತೇಳಂದರೆ ಸಾಮಾನ್ಯವಾಗಿ ನಾನು ನೋಡಿದ ಸರ್ಕಲ್ನಲ್ಲಿ ಎಲ್ರಿಗೂ ಒಂದೇನು ಅನ್ನಿಸ್ತಿದೆ ಅಂದರೆ ಅವರು ಪಿ ಒ ಕೆನ ಆಕ್ಯುಪೈ ಮಾಡ್ಕೋಬೇಕಾಗಿತ್ತು ಅಂತೇಳಿ. ಬಟ್ ದೇರ್ ಆರ್ ಸರ್ಟನ್ ರೀಸನ್ಸ್ ವೈ ದೇ ಸ್ಟಾಪ್ ದ ಇನ್ಸ್ಟೆಡ್ ಆಫ್ ಸೇಯಿಂಗ್ ಸ್ಟಾಪ್, ಸೊ ಪಾಸ್ ದ ವಾರ್. ಸೊ ಮೊದಲಿಂದನೂ ಇರ್ಬೋದು, ಯಾವಾಗ ಪೆಹಲ್ಗಾಮ್ ಅಟ್ಯಾಕ್ ಆಯಿತು ಅಲ್ಲಿಂದನೂ ಪ್ರತಿಯೊಂದು ಸ್ಟೆಪ್ಪನ್ನು ಕ್ವಿಕ್ಕಾಗಿ ತೊಗೊಂಡ್ರು ಅದನ್ನೆಲ್ಲೂ ಅವರು ಟೆನ್ಷನ್ ತೋರಿಸ್ಕೊಳ್ದಲೇ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಸೊ ವಿ ಆಲ್ ಸಪೋರ್ಟ್ ದೆಮ್. ಯಾವ ರೀತಿ ಇಷ್ಟು ನಿರ್ಧಾರಗಳು ತಗೊಳ್ಳೋಕ್ಕೆ ಅವರು ಧೈರ್ಯ ಬಂದ ಸಾರಿ, ಯಾವ ರೀತಿ ತಗೊಂಡ್ರು ಅಂತ? ಸೊ ಅವರು ಯಾವ ರೀತಿ ತೊಗೊಂಡ್ರು ಅಂದರೆ ಅವ್ರಿಗೆ ಆ್ಯಕ್ಚುಲಿ ಇಟ್ಸ್ ನಾಟ್ ದಟ್ ಹಿ ಅಲೋನ್ ಟೇಕ್ ಆಲ್ ದ ಡಿಸಿಷನ್. ಸೊ ಅವ್ರ ಜೊತೆ ಕೆಲಸ ಮಾಡ್ತಿರೋ ಟೀಮ್ ಏನಿದೆ ಅದು ತುಂಬ ಚೆನ್ನಾಗಿದೆ. ಫಾರ್ ಎಕ್ಸಾಂಪಲ್ಲು ನಮ್ಮ ರಕ್ಷಾ ಮಂತ್ರಿ ಆಗಿರ್ಬೋದು, ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಅವ್ರ ಜೊತೆಗೆ ಅಜಿತ್ ದೋವಲ್ ಇರ್ಬೋದು, ಅಥವಾ ನಮ್ಮ ಫಾರಿನ್ ಮಿನಿಸ್ಟರ್ ಇರ್ಬೋದು, ಇವ್ರದ್ದೆಲ್ಲರದ್ದು ಟೀಮ್ ತುಂಬ ಚೆನ್ನಾಗಿದೆ. ಜೊತೆಗೆ ನಮ್ಮ ಇಂಡಿಯನ್ ಆರ್ಮಿ ಹೂ ಹ್ಯಾಸ್ ಗಿವನ್ ಹಿಮ್ ದ ಕಂಪ್ಲೀಟ್ ಪಿಕ್ಚರ್. ಸೊ ವಾಟ್ ಕ್ಯಾನ್ ಬಿ ಡನ್ ಆ್ಯಂಡ್ ಹೌ ಕ್ಯಾನ್ ಬಿ ಡನ್, ಆಲ್ ದೋಸ್ ಥಿಂಗ್ಸ್. ಸೊ ಅದ್ರ ಮೇಲೆ ಅವರು ಡಿಸಿಷನ್ ತೊಗೊಂಡಿದ್ದಾರೆ. ಆಮೇಲೆ ಜೊತೆಗೆ ಆ ಇಂಡಿಯನ್ ಆರ್ಮಿಗೆ ಅವರು ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ, ಅದು ತುಂಬ ಹೆಲ್ಪ್ ಆಯಿತು. ಓಕೆ ಸರ್, ಇದೇ ರೀತಿ ಇದೇ ಜಾಗದಲ್ಲಿ ಈಗ ಪಿ ಎಮ್ ಆಗಿ ರಾಹುಲ್ ಗಾಂಧಿ ಅವರು ಯಾವ ರೀತಿ ನಿರ್ಧಾರಗಳು ತಗೊತಾ ಇದ್ದಾರೆ? ಪಿ ಎಮ್ ಆಗಿ ರಾಹುಲ್ ಗಾಂಧಿ ಫಸ್ಟ್ ಆಫ್ ಆಲ್ ನಾನು ಅದನ್ನು ಒಪ್ಪಲ್ಲ, ಅವ್ರು ಇರ್ತಾರೆ ಅಂತೇಳಿ. ಸೊ ಸೆಕೆಂಡ್ ಪಾಯಿಂಟು, ಅವ್ರು ಇದ್ದಿದ್ರೆ ಅಕಸ್ಮಾತು ಸೊ ಇದು ಯಾವುದೂ ಆಗ್ತಿರ್ಲಿಲ್ಲ. ಸೊ ಪೆಹಲ್ಗಾಮ್ ಥರ ಅಟ್ಯಾಕು ಬಹಳಷ್ಟು ಆಗಿರೋದು, ಅದನ್ನೆಲ್ಲದನ್ನು ಜನಗಳು ಜೊತೆಗೆ ಮರೆತ್ಕೊಂಡು ಮುಂದೋಗಿರ್ತಿದ್ರು. ಈ ಡಿಸಿಷನ್ ತೊಗೋತಿರ್ಲಿಲ್ಲ, ಇಷ್ಟೆಲ್ಲ ಆಗ್ತಾನೂ ಇರಲಿಲ್ಲ. ಅಂದರೆ ಈ ಕ್ವಶನ್ ಏನಕ್ಕೆ ಕೇಳಿದ್ರೆ, ಇಂದಿರಾ ಗಾಂಧಿ ಅವರು ಆ ಕಾಲದಲ್ಲಿ ತಗೊಂಡಿದ್ದ ನಿರ್ಧಾರಗಳು ಅವಾಗ ಒಂದಷ್ಟು ದೇಶಗಳು ಅಂದರೆ ವಾರ್ಗಳನ್ನ ಗೆದ್ದಿರೋದು ಕಾರಣಕ್ಕೆ ಅವರು ಜನ್ರೇಷನ್ ಅವರಲ್ಲ, ಇಂದಿರಾ ನಿರ್ಧಾರ ತಗೊಂಡಿದ್ರು ಅಂತ ಅಲ್ಲ, ಅವ್ರ ಜನ್ರೇಷನ್ ಆಗಿದ್ರು ಈಗ ನಮ್ಮ ತಂದೆ ಥರ ನಾನಿರಲ್ಲ. ಸೊ ಹಾಗಾಗಿ ಹಂಗೆ ಕಂಪ್ಯಾರಿಸನ್ ಬರಲ್ಲ. ಇದು ಇಂದಿರಾ ಗಾಂಧಿ ಮೊಮ್ಮಗ ಇರ್ಬೋದು, ಬಟ್ ಹಾಗಂತೇಳಿ ಇಂದಿರಾ ಗಾಂಧಿ ತೊಗೊಂಡಿರೋ ಡಿಸಿಷನ್ಸ್ ಅವ್ರು ತೊಗೊಳಕ್ಕೆ ಬರಲ್ಲ. ಪಾಪ ನೆಹರು ಅವ್ರದ್ದು ಬೇರೆ ಥರ ಇತ್ತು ಆಟಿಟ್ಯೂಡು, ಇಂದಿರಾ ಗಾಂಧಿದು ಬೇರೆ ಥರ ಇತ್ತು. ಕೆಲವೊಂದು ಕ್ವಾಲಿಟೀಸ್ ನೆಹರುದು ಇಂದಿರಾ ಗಾಂಧಿಗೆ ಬಂದ್ರೂ ಎಲ್ಲದೂ ಬಂದಿರಲ್ಲ. ಹಾಗೆಯೇ ಸೊ ಒಬ್ರಿಗೊಬ್ರಿಗೆ ಕಂಪ್ಯಾರಿಸನ್ ಇಲ್ಲ. ಸೊ ಇವನ್ ಇಂದಿರಾ ಗಾಂಧಿ ಅವಾಗ ತೊಗೊಂಡಿರೋ ಡಿಸಿಷನ್ಗೂ ಬೇಕಾದಷ್ಟು ಡಿಸ್ಪ್ಯೂಟ್ಸ್ ಇದೆ. ಸೊ ವಿ ಕ್ಯಾನ್ ಟಾಕ್ ಮೋರ್ ಆನ್ ದಟ್, ಬಟ್ ಈಗ ಇಷ್ಟೊಂದು ಟೈಮ್ ಇಲ್ಲ ಅನಿಸುತ್ತೆ. ಓಕೆ, ಆಗಲ್ಲ ಅಂತೀರಾ ಇಂಥ ನಿರ್ಧಾರಗಳು ಈ ಥರ ಖಂಡಿತ ಆಗಲ್ಲ, ಯಾಕಂದರೆ ಅವ್ರದ್ದು ಆಟದ ಬುದ್ಧಿ ಇನ್ನು. ಸೊ ಇದು ಆಟದ ಜೊತೆಗೆ ಬರಲ್ಲ, ಇದು ಬೇರೆ ಥರದ ಆಟ ಇದೆ. ರಾಜಕೀಯ ಚೆನ್ನಾಗಿ ಗೊತ್ತಿರಬೇಕು, ಅದ್ರ ಜೊತೆಗೆ ಬೇರೆ ಬೇರೆ ಕಂಟ್ರಿಗಳ ಜೊತೆಗೆ ನಮ್ಮ ಸಂಬಂಧ ಅದೆಲ್ಲದೂ ಮ್ಯಾಚ್ ಆಗಬೇಕು. ಸೊ ಈ ಫಾರ್ ಎಕ್ಸಾಂಪಲ್ ಇದೇ ಸ್ಟೇಜ್ನಲ್ಲಿ ಕಾಂಗ್ರೆಸ್ ಅವರು ಇದ್ದು ಅಕಸ್ಮಾತು ಈಗ ಆ ಥರ ವಾರ್ ಅವ್ರು ಮಾಡಿದ್ದಿದ್ರೆ ಸೊ ಇಷ್ಟು ಈಸಿಯಾಗಿ ಬೇರೆ ಬೇರೆ ಕಂಟ್ರಿಯವ್ರನ್ನ ಹ್ಯಾಂಡಲ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಫಾರ್ ಎಕ್ಸಾಂಪಲ್ ಅಮೇರಿಕನ್ ಎಷ್ಟೊತ್ತಿನಲ್ಲಿ ಕೂಗಾಡ್ಬಿಟ್ಟು ಒಂದೆರಡು ಬಾಂಬ್ ಹಾಕಿರ್ತಿದ್ರು, ಹೇಳೋಕ್ಕಾಗ್ತಿರ್ಲಿಲ್ಲ. ಸೊ ನಮ್ಮ ರಿಲೇಷನ್ಶಿಪ್ ಈಗ ಎಲ್ಲರ ಜೊತೆಗೂ ಚೆನ್ನಾಗಿದೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾವ ಕಾರಣಕ್ಕೆ ಆಗಲ್ಲ ಅಂತ ಹೇಳ್ತೀರಾ ರಾಹುಲ್ ಗಾಂಧಿ ಅವ್ರ ಕೈಯಲ್ಲಿ? ಅವ್ರ ಇದುವರೆಗಾಯ್ತು ಅವರು ನೋಡಿರೋ ಬಿಹೇವಿಯರು, ಆಮೇಲೆ ಅವರು ಸೆನೆಟ್ನಲ್ಲಿ ಮಾತಾಡೋ ಮಾತುಗಳು, ಆಮೇಲಿಂದ ಜನಗಳ ಹತ್ರ ಹೋಗ್ಬಿಟ್ಟು ಇತ್ಲಾಗಿಂದ ಹಾಲು ಹಾಕಿದ್ರೆ ಅತ್ಲಾಗಿಂದ ಬಂಗಾರ ಬರುತ್ತೆ ಅನ್ನೋದು, ಅಂಥವೆಲ್ಲ ಸ್ಟುಪಿಡಿಟಿಯಾಗಿ ಮಾತಾಡಿದ್ರೆ ಆಬ್ವಿಯಸ್ಲಿ ಯಾರಿಗೂ ನಂಬಿಕೆ ಬರಲ್ಲ. ಇವನ್ ನಾನೇ ಆಗಲಿ ಹೋಗ್ಬಿಟ್ಟು ನನ್ನ ಮನೆಯಲ್ಲಿ ನನ್ನ ಮಗಳ ಹತ್ರ ಅಥವಾ ನನ್ನ ಹೆಂಡತಿ ಹತ್ರ ಹುಚ್ಚುಚ್ಚಿನಂಗೆ ಮಾತಾಡಿದ್ರೆ ಅವ್ರೂ ರೆಸ್ಪೆಕ್ಟ್ ಕೊಡೋಲ್ಲ. ಸೊ ರೆಸ್ಪೆಕ್ಟ್ ಕಮ್ಸ್ ಫ್ರಮ್ ವಾಟ್ ವಿ ಟಾಕ್ ಆ್ಯಂಡ್ ವಾಟ್ ವಿ ಡೂ ಅನ್ಸುತ್ತೆ. ಬೀಟ್ ಪ್ಲಸ್ ಕರ್ನಾಟಕ.